ನಾವು ಹೋಗಿದ್ದು ಚಿಕ್ಕ ಮಕ್ಳ ಕ್ಲೈಂಟ್ಸ್ನ ಅಟೆಂಡ್ ಮಾಡೋದಕ್ಕೆ ಇಲ್ಲ ನಾವೇ ಚಿಕ್ಕ ಮಕ್ಕಳಾಗಿ ಆಟ ಆಡೋದಕ್ಕೆ ಗೊತ್ತಾಗ್ಲಿಲ್ಲ. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಸಮ್ಟೈಮ್ಸ್ ಏನು ಅನ್ಸುತ್ತೆ ಅಂದರೆ ನನಗೆ ಗೊತ್ತಾಗಲ್ಲ, ನಾನು ಕನ್ನಡಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಕನ್ನಡಕ್ಕೆ ಹಾಕೊಳ್ತಾರೆ ಚೆನ್ನಾಗಿರುತ್ತೆ ಅಂತ ಕನ್ಫ್ಯೂಷನಲ್ಲಿ 2 ವಿಡಿಯೋ ಮಾಡಿಬಿಟ್ಟಿರ್ತೀನಿ. ಸೊ ಇವತ್ತು ಆಫ್ ಸ್ಯಾರಿ ಸೆರೆಮನಿಗೆ ಮೇಕಪ್ ಇರೋದ್ರಿಂದ ಚಿಕ್ಕ ಮಕ್ಕಳು ನಮ್ಮ ಕ್ಲೈಂಟ್ಸ್ ಆಗಿದ್ರು. ಆಬ್ವಿಯಸ್ಲಿ ಚಿಕ್ಕ ಮಕ್ಕಳು ಅಂದರೆ ಅವ್ರನ್ನ ತಡೆಯೋದು ಕಷ್ಟ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ನಾವು ಅನ್ಕೊಂಡ್ವಿ ಅಷ್ಟೇ. ಬಟ್ ಯಾವುದೇ ರೀತಿ ತೊಂದರೆ ಕೊಡದೆ ನೀಟಾಗಿ ಮೇಕಪ್ ಮಾಡಿಸ್ಕೊಬಿಟ್ರು. ಅಲ್ಲ, ನಾನು ಏನು ಅನ್ಕೋತೀನಿ ಅದು ಯಾಕೆ ಯಾವಾಗಲೂ ಉಲ್ಟಾನೇ ಆಗುತ್ತೆ ಅಂತ ಗೊತ್ತಾಗಲ್ಲ. ಯಾಕೆ ಹೋಗ್ಲಿ ಬಿಡಿ, ನಮಗೆ ಒಳ್ಳೇದಲ್ವಾ. ಸೊ ಈ ಹುಡುಗಿ ಬಂದು ತಂಗಿ, ಇವಳಿಗೆ ಮೊಗ್ಗಿನ ಜಡೆ ಹಾಕ್ಸಿದ್ರು ಆ್ಯಂಡ್ ಅಕ್ಕಂಗೂ ಕೂಡ ಮೊಗ್ಗಿನ ಜಡೆ. ಅವ್ರದ್ದು ಆಫ್ ಸ್ಯಾರಿ ಸೆರೆಮನಿ ಇದ್ದಿದ್ದು, ಸೀರೆ ಉಡ್ಸಿದ್ರು. ಸೊ ಇಬ್ರು ಲುಕ್ ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ವಿ. ಇಬ್ರು ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು. ಸೊ ಹೇಗೆ ಕಾಣಿಸ್ತಿದ್ರು, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದಾದಮೇಲೆ ಪಾರ್ಟಿ ಹಾಲಲ್ಲಿ ಸೆಕೆಂಡ್ ಲುಕ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕ್ಯಾಬ್ ಬುಕ್ ಮಾಡಿದ್ರು. ನಾವು ಕಾಯ್ತಾ ಇದ್ವಿ. ಅದ್ರ ಮಧ್ಯೆ ನಾವು ಗೇಮ್ಸ್ ಆಡ್ಕೊಂಡು ಕೂತಿದ್ವಿ. ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮತ್ತೆ ನೆನಪಿಗೆ ಬರ್ತಾ ಇತ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಹಾಲ್ಗೆ. ಹಾಲಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ರು. ನಾವು ಸೆಕೆಂಡ್ ಲುಕ್ ಕೂಡ ಚೇಂಜ್ ಮಾಡಿಕೊಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಊಟ. ಅದಾದಮೇಲೆ ಕ್ಲೈಂಟ್ಸ್ ಕಡೆಯಿಂದ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ಅಂದರೆ ತುಂಬ ಇಷ್ಟಪಟ್ಟಿದ್ರು ಅವ್ರ ಲುಕ್ನ. ಸೊ ಅವ್ರ ಹತ್ರ ಪಾಸಿಟಿವ್ ರಿವ್ಯೂಸ್ ತೊಗೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಯಾವುದೇ ರೀತಿ ಬ್ರೈಡಲ್ ಬುಕ್ಕಿಂಗ್ಸ್ ಇದ್ದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.